ಇಷ್ಟು ಅದ್ಭುತವಾದ ಸುಂದರ ಮಳೆ ಈ ಲಾಂಗ್ ಓವರ್ನೈಟ್ನ ಜರ್ನಿಯಲ್ಲಿ ತುಂಬ ಹಿತವಾಗಿ ಸಾಗ್ತಾ ಇದೆ. ಅದ್ರ ಜೊತೆ ಈ ಅಪ್ಸರೆ ನೇರ ನನ್ನ ಕಣ್ಣ ಮುಂದೆಯೇ. ನಿಜವಾಗ್ಲೂ ಈ ಜರ್ನಿ ತುಂಬ ನೆನ್ಪೊಳಿಯುತ್ತೆ. ನಾನು ಇವಳ ಹತ್ರ ಮಾತಾಡಬೇಕು. ಎಲ್ಲಿಂದ ಶುರು ಮಾಡಲಿ? ಕೇಳಿ ನೀವು. ಸರಿ, ನೀವೇ ಮೊದಲು ಹೇಳಿ. ಇಲ್ಲ ಪರವಾಗಿಲ್ಲ, ನೀವೇ ಹೇಳಿ. ಸಾರಿ, ಲೇಡೀಸ್ ಫಸ್ಟ್. ಓಕೆ, ನಿಮ್ಮನ್ನ ಏನ್ ಕೇಳಬೇಕು ಅಂತ ಇದ್ದೆ ಅಂದ್ರೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ನಾನು ಬದ್ರಿ ಸ್ಟೇಷನ್ನಲ್ಲಿ ಇಳ್ಕೋತಾ ಇದ್ದೀನಿ. ಅಲ್ಲಿಗೆ ಬೆಳಗ್ಗೆ 5 ಗಂಟೆಗೆ ತಲುಪತ್ತೆ. ಒಂದು ವೇಳೆ ನನಗೇನಾದರೂ ನಿದ್ದೆ ಬಂದರೆ ನೀವು ನನ್ನ ಎಬ್ಬಿಸ್ತೀರಾ? ವಾಹ್, ಏನು ಮಾತಾಡಿದ್ರಿ. ನಾನು ಕೂಡ ಬದ್ರಿಗೆ ಹೋಗ್ತಿರೋದು. ಸರಿ, ಹಾಗಾದ್ರೆ ಹಾಂ, ಹಾಗಾದರೆ ನಾವಿಬ್ಬರು ಇವತ್ತು ರಾತ್ರಿ ನಿದ್ದೆ ಮಾಡಲ್ಲ ಅಂತ ಕಾಣುತ್ತೆ ಅಲ್ವಾ? ನೀವೊಬ್ಬರೇ ಹೋಗ್ತಾ ಇದ್ದೀರಾ? ಹೌದು. ನೀವು? ನಾನು ಕೂಡ. ಹಾಯ್, ನನ್ನ ಹೆಸರು ಆಶುತೋಷ್ ಅಂತ. ನಿಮ್ಮ ಹೆಸರು? ದಿವ್ಯಾ. ಹೇಳಿ ಆಶುತೋಷ್, ನಿಮಗೆ ಮದುವೆ ಆಗಿದ್ಯಾ? ಇಲ್ಲ, ನಿಮ್ಮ ಕಣ್ಣಿಗೆ ಆ ಥರ ಕಾಣಿಸ್ತಾ ಇದ್ದೀನ ನಾನು? ಮತ್ತೆ ನಿಮಗೆ? ಹಾ, 100 ವರ್ಷದ ಹಿಂದೆ. ಏನು? ಹೇಗಿತ್ತು ನನ್ನ ತಮಾಷೆ? ಹಾ, ಟಿಕೆಟ್ 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 ಟಿಕೆಟ್. ಅಯ್ಯೋ, ಭಯ ಪಡ್ಬೇಡ ದಿವ್ಯಾ, ಅವರು TC ಟಿಕೆಟ್ ಚೆಕ್ ಮಾಡಕ್ ಬಂದಿದ್ದಾರೆ. ಅನ್ಸುತ್ತೆ ನೀವು ಟಿಕೆಟ್ನ ಮುಂಚೆನೇ ಬುಕ್ ಮಾಡಿದ್ದೀರಾ ಅಂತ. ದಿವ್ಯಾ? ಹೌದು, 1 ವರ್ಷದ ಹಿಂದೆನೆ. ಅಂದ್ರೆ? ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದೆ ಈ ರೀತಿ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು, ನನ್ನ ಜೊತೆ ಯಾರಾದರೂ ಮಾತಾಡಬೇಕು ಅಂತ. ಮತ್ತೆ ನಿಮಗೆ ಇನ್ನೇನೇನು ಇಷ್ಟ ಆಶುತೋಷ್? ಅಂದರೆ ಹವ್ಯಾಸಗಳ? ಫುಟ್ಬಾಲ್ ಆಡ್ತೀನಿ, ಹಾಗೆ ಸಿನಿಮಾಗಳು ತುಂಬ ನೋಡ್ತೀನಿ, ಪುಸ್ತಕ ಓದ್ತೀನಿ. ಯಾವ ರೀತಿ ಪುಸ್ತಕ? ನಿಮ್ಗೇನಂತ ಹೇಳಿ, ನನಗೆ ಹಾರರ್ ಕಥೆಗಳ ಬಗ್ಗೆ ಓದೋದಂದ್ರೆ ತುಂಬಾ ಇಷ್ಟ. ವಾ, ಭೂತಗಳ ಕತೆನಾ? ಈಗ ನಮ್ಮಿಬ್ರು ಹೊಂದಾಣಿಕೆ ತುಂಬಾ ಚೆನ್ನಾಗಿರತ್ತೆ. ಅಂದರೆ? ಅಂದ್ರೆ ನನ್ಗೂ ಕೂಡ ಹಾರರ್ ಅಂದ್ರೆ ತುಂಬಾ ಇಷ್ಟ. ಅದನ್ ಬಿಟ್ಟು ಬೇರೆ ಏನು ಓದೋದೇ ಇಲ್ಲ ನಾನು. ಎಲ್ರೂ ಜಾಗೃತರಾಗಿರಿ, ಜಾಗೃತರಾಗಿರಿ. ಟ್ರೈನ್ ಒಳಗಡೆ ದೆವ್ವ ಬಂದಿದೆ. ದೆವ್ವ? ಬಿಡು ಆಶುತೋಷ್, ಆ ಹುಡ್ಗ ಹುಚ್ಚ ಇರ್ಬೇಕು. ಟ್ರೈನಲ್ಲಿ ಈ ತರ ಹುಚ್ಚಂದಿರು ಓಡಾಡ್ತಿರ್ತಾರೆ. ಆದ್ರೆ ಅವನು ದೆವ್ವ ಅಂತ ಹೇಳ್ದ. ನಿನಗ್ ಭಯ ಆಗ್ತಿಲ್ವಾ? ಹೆದರ್ಕೊಳ್ಳೋದೇನಿದೆ? ಇಂಥದನ್ನೆಲ್ಲ ಕೇಳಿದ್ರೆ ನನ್ಗೆ ಭಯ ಆಗಲ್ಲ. ಇವಳೇ ಆ ದೆವ್ವ ಆಗಿರಲ್ಲ ತಾನೇ? ಏನ್ ಯೋಚನೆ ಮಾಡ್ತಾ ಇದ್ಯಾ ಆಶುತೋಷ್? ಇಷ್ಟು ತಂಡಿನಲ್ಲೂ ಕೂಡ ನೀನು ಇಷ್ಟೊಂದು ಬೆವರ್ತಾ ಇದ್ಯಾ? ಇಲ್ಲ ಇಲ್ಲ, ಏನೂ ಇಲ್ಲ. ನಾವೀಗ ಮಲ್ಕೊಳ್ಳೋಣ, ತುಂಬ ಸಮಯ ಆಗೋಗಿದೆ. ಆದ್ರೆ ಇವಾಗಿನ್ನೂ 11 ಗಂಟೆ ಅಷ್ಟೇ. ನಿದ್ದೆ ಬರ್ತಿದೆ, ಬೆಳಗ್ಗೆ ಬೇಗ ಎದ್ದೇಳ್ಬೇಕಲ್ವಾ? ಕನ್ಸ್ಕೊಂಡ ನಾನು? ನಿಮಗೂ ನಿದ್ದೆ ಬಂದಿಲ್ವಾ TC ಸರ್? ಏನಾಯ್ತು? ಯಾರೋ ಈ ಹುಡುಗನ್ನ
ಕೊಲೆ ಮಾಡಿದ್ದಾರೆ. ನೀನ್ ಎಲ್ಲಿದ್ಯಾ ಆಶುತೋಷ್? ನೀನಾ ಕೂಗ್ಕೊಂಡಿದ್ದು? ಏನಾಯ್ತು? ಇವಳೆ ಅದು ಟಿ ಸಿ ಸರ್. ಇವಳೆ ಆ ಹುಡುಗನ್ನ. ನಾನು ಏನು? ನೀನೇ ಅಲ್ವಾ ಹುಡುಗನ್ನ ಕೊಲೆ ಮಾಡಿದ್ದು? ಇವಾಗ ನನ್ನ ಕೊಲೆ ಮಾಡಕ್ ಬಂದಿದ್ಯಾ ನೀನು? ನೀನ್ ಎಲ್ಲರನ್ನೂ ತಿಂತೀಯ ಅಲ್ವಾ? ಇದೇನು ಅಂತ ಮಾತಾಡ್ತಾ ಇದ್ಯಾ ನೀನು? ತಲೆ ಕೆಟ್ಟಿದ್ಯಾ ನಿನ್ಗೆ? ಹಾಗಾದ್ರೆ ಇಲ್ಲಿ ನೋಡು. ಯಾಕೆ ಕಿರ್ಸ್ತ್ಯಾ? ನೀನೇ ಇವನ್ನ ಕೊಲೆ ಮಾಡಿರೋದು. ನೀನು ಹುಡುಗಿ ಅಲ್ಲ, ದೆವ್ವ. ಇಲ್ಲ ಆಶುತೋಷ್, ಜಾಯನ್ ಅವಳಲ್ಲ, ನಾನು. ಇಲ್ಲ. ಮತ್ತ್ಯಾಕೆ? ಯಾಕಂದ್ರೆ ಇದೇ ಟ್ರೈನು ವರ್ಷಗಳ ಹಿಂದೆ ನನ್ ಮೇಲೆ ಹತ್ತಿ ನನ್ ಜೀವನ ತಗೊಂಡಿತ್ತು. ಈಗ ನಾನು ಈ ಟ್ರೈನಲ್ಲಿ ಬರೋ ಯಾರನ್ನೂ ಬಿಡೋದಿಲ್ಲ. ಇಲ್ಲ, ನೀನ್ ಈ ಥರ ಮಾಡಬೇಡ. ಈಗ ಇವಳ ಕತೆ ಮುಗೀತು. ಅವಳು ನಿಜವಾಗ್ಲೂ. ಯೋಚನೆ ಮಾಡಬೇಡ ದಿವ್ಯಾ, ಎಲ್ಲ ಸರಿ ಹೋಗುತ್ತೆ. ಅರೆ ಸಂಜೆ ಇನ್ನು 7:30 ಆಗ್ತಿದೆ. ಅಷ್ಟ್ ಬೇಗನೆ ಇಷ್ಟೊಂದು ಕತ್ಲಾಗಿದೆಯಲ್ಲ. ಸರಿ, ಆ ಡಾಬಾದಲ್ಲಿ ಸ್ವಲ್ಪ ಊಟ ಮಾಡ್ಕೋತೀನಿ. ಏನಾದ್ರೂ ತಿನ್ಬೇಕು ಅಂತಿದ್ರೆ ಒಳಗ್ ಬನ್ನಿ. ಏನ್ ತಿಂತೀರಾ ಸರ್? ನನಗೆ 1 ಪ್ಲೇಟ್ ಪಲಾವ್ ತಗೋಬಾ ಸಾಕು. ಸರಿ ಸರ್. ವಾವ್, ಪಲಾವ್ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲಾನು ಚೆನ್ನಾಗಿರೋದೇ ನಿಮ್ಗೆ ಸಿಗೋದು. ಎಲ್ಲಾನು ಫ್ರೆಶ್ ಆಗಿರತ್ತೆ. ಎಲ್ಲಿಂದ ಬಂದಿದ್ಯಾ ಮಗ್ನೆ? ಈ ಊರೋನಲ್ಲ ಅನ್ಸುತ್ತೆ. ಮೇಡಮ್, ನಾನು ಸೋನ್ಗ್ರಾಸಿಂದ ಪೆಂಗಾನ್ ಕಡೆಗೆ ಹೋಗ್ತಿದ್ದೀನಿ. ಓ, ಆದ್ರೆ ಏನು? ನೀನೊಬ್ನೇ ಇದ್ಯಾ ಅಥವಾ ಜೊತೆಗೆ ಯಾರಾದ್ರೂ ಇದಾರಾ? ಒಬ್ನೇ ಇದ್ದೀನಿ. ಹಾಗಾದ್ರೆ ಸರಿ. ಏನಾದ್ರೂ ತೊಂದರೆ ಇದೆಯಾ ಮೇಡಮ್? ಇಲ್ಲ, ಈಗೇನು ತೊಂದ್ರೆ ಇಲ್ಲ. ಆದ್ರೆ ಹುಷಾರಾಗಿ ಹೋಗು ಮಗನೇ. ಏನಾದ್ರೂ ಇದ್ರೆ ಹೇಳ್ಬಿಡಿ, ಈ ತರ ಹೆದರ್ಸ್ಬಿಡಿ. ಈಗಂತೂ ಯಾವ ಅಪಾಯನೂ ಇಲ್ಲ. ಆದ್ರೆ ಕೆಲವು ವರ್ಷಗಳ ಹಿಂದೆ ಈ ಕಾಡಿಂದ ಹಾದು ಹೋಗ್ಬೇಕು ಅಂತಂದ್ರೆ ತುಂಬಾನೇ ಅಪಾಯ ಇತ್ತು. ಅಂದ್ರೆ ಈ ದಾರಿಯಲ್ಲಿ ಯಾರು ಹೋಗ್ತಿದ್ರು, ಅದ್ರಲ್ಲೂ ಮುಖ್ಯವಾಗಿ ನಿನ್ನಂತ ಸುಂದರವಾದ ಯುವಕ ಹೋದ್ರೆ ಅವರು ಜೀವಂತವಾಗಿ ಉಳಿತಿರ್ಲಿಲ್ಲ. ಇದೇನ್ ಹೇಳ್ತಿದ್ದೀರಾ? ನಿನಗ್ ಗೊತ್ತಿಲ್ಲ, ಈ ಕಾಡಲ್ಲಿ ಅವಳಿರ್ತಿದ್ಲು. ಯಾರು? ಅವಳೇ ಕೆಂಪು ಬಟ್ಟೆ ಹಾಕೊಂಡಿರೋ ಮೋಹಿನಿ. ಇದೇನ್ ತಮಾಷೆ? ನಿಂಗಿದನ್ನ ನಂಬಕ್ಕಾಗ್ತಿಲ್ವಾ? ಸರಿ, ಹಾಗಾದ್ರೆ ಕೇಳಿಸ್ಕೊ. ಅವಳು ಯಾರು, ಎಲ್ಲಿಂದ ಬಂದ್ಲು, ಅವಳಿಗೇನ್ ಬೇಕಿತ್ತು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಯಾರು ಅವಳನ್ನ ನೋಡು ಇರ್ಲಿಲ್ಲ. ಆದ್ರೆ ಅವಳೊಬ್ಳು ಮೋಹಿನಿ ಅಂತ ಹೇಳ್ತಾ ಇದ್ರು. ಅವಳ ಕಾಲು ಉಲ್ಟಾ ಆಗಿತ್ತು. ಕಾಡಲ್ಲಿ ಅವಳು ಅಡುಕೊಂಡ್ ಕೂತಿರ್ತಿದ್ಲು. ಯಾವಾಗ ಈ ಕಾಡಲ್ಲಿ ಒಂದು ಸುಂದರವಾದ ಯುವಕ ನಡ್ಕೊಂಡು ಹೋಗ್ತಾನೋ ಆಗ ಅವಳು ಹೊರಗೆ ಬರ್ತಿದ್ಲು, ಒಂದು ತುಂಬಾನೇ ಸುಂದರವಾದ ಹೆಣ್ಣಿನ ರೂಪದಲ್ಲಿ. ಈ ಹುಡುಗರು ಅವಳ ಸೌಂದರ್ಯ ನೋಡಿ ಮರಳಾಗ್ತಿದ್ರು. ಅವಳು ಹುಡುಗರನ್ನ ವಶಪಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ಲು. ಮತ್ತಲ್ಲಿ ಅವಳು ತನ್ನ ಅಸಲಿ ರೂಪನ ತೋರಿಸ್ತಾ ಇದ್ಲು. ಆ ರೂಪ ತುಂಬಾನೇ ಭಯಾನಕವಾಗಿತ್ತು ಅಂತ ಹೇಳ್ತಾರೆ. ಕೆಂಪ್ ಕಣ್ಣುಗಳು, ಉದ್ದುದ್ದ ಕೋರೆ ಹಲ್ಲುಗಳು, ಮತ್ತೆ ಕೂದ್ಲಂತೂ ಚೆಲ್ಲ ಪಿಲ್ಲಿ ಆಗಿರ್ತಿತ್ತು. ಮತ್ತೆ ಅವಳು ಮಾಡೋ ಸದ್ದನ್ನ ಕೇಳಿದ ತಕ್ಷಣ ಹುಡುಗರು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಿದ್ರು. ಅವಳು ಅವರ ರಕ್ತ ಕುಡಿದು ಅವರನ್ನ ಸಾಯಿಸ್ತಿದ್ಲು. ವಾವ್ ಮೇಡಮ್, ಕತೆ ಅಂತೂ ತುಂಬಾ ಚೆನ್ನಾಗಿದೆ. ಆದ್ರೆ ನಾನ್ ಎದುರ್ಕೊಳ್ಳೋದಿಲ್ಲ. ಹುಚ್ಚಿಡ್ತಿದ್ಯಾ ನಿಂಗೆ? ಬೇಡು,
ಈಗ ಭಯ ಪಡೋ ಅವಶ್ಯಕತೆನೂ ಇಲ್ಲ. ಅದ್ಯಾಕೆ? ಯಾಕಂದ್ರೆ ಈಗ ಮೋಹಿನಿ ಉಳ್ದಿಲ್ಲ. ಏನಾಯ್ತು ಅವ್ರಿಗೆ? ನಾನೇ ಅವಳ ಕತೆನ ಮುಗಿಸ್ಬಿಟ್ಟೆ. ನೀವಾ? ಹೇಗೆ? ಹೋಗ್ಲಿ ಬಿಡು, ನೀನ್ ಅದನ್ನ ನಂಬದೇ ಇಲ್ಲ ಮಗು. ಅರೆ ಅದನ್ನು ಹೇಳಿ ಮೇಡಮ್. ಸರಿ, ಒಂದಿನ ಇದೇ ಡಾಬಾಗೆ ಒಬ್ಬ ಬಾಬಾ ಬಂದಿದ್ರು. ಅವ್ರತ್ರ ಒಂದು ಜಾದುವಿನ ಪಂಚರಾಯ್ತು. ಅವ್ರತ್ರ ತಿನ್ನೋದಕ್ಕೆ ದುಡ್ಡಿರ್ಲಿಲ್ಲ. ಆಗ ಅವರು ಹೋಗ್ತಾ ಈ ಪಂಚರಾನ ನಂಗೆ ಕೊಟ್ಟು ಹೋದ್ರು. ಮತ್ತವ್ರು ಹೇಳಿದ್ರು, ಮಾಹಿ, ನೀನು ನನಗೆ ಸೇವೆ ಮಾಡಿದ್ಯಾ, ನೀನು ಉಪಚಾರ ಮಾಡಿದ್ಯಾ, ಆದ್ರೆ ನನ್ನ ಹತ್ರ ನೀನು ಕೊಡೋದಕ್ಕೆ ದುಡ್ಡಿಲ್ಲ. ಹಾಗಾಗಿ ಈ ಮಾಯೆಯ ಪಂಜರನ ಹಿಡ್ಕೋ. ಇದ್ರಲ್ಲಿ ನೀನು ಯಾರನ್ನ ಬೇಕಾದ್ರೂ ಬಂಧಿಸಿ ಇಡ್ಕೋಬಹುದು. ಅವರು ಆಕಾರದಲ್ಲಿ ದೊಡ್ಡದಾಗಿದ್ರು ಕೂಡ ಬೇಕಾದ್ರೆ ಆನೆಯನ್ನು ಕೂಡ ಒಂದು ಸಣ್ಣ ಇಲಿಯನ್ನಾಗಿ ಮಾಡಿ ಇದರಲ್ಲಿ ಬಂಧಿಸಿಡಬಹುದು. ಆಮೇಲೇನು ನಾನು ಅದೇ ಪಂಜರಾನ ಕಾಡಿನೊಳಗ್ ತಗೊಂಡ್ ಹೋದೆ. ಆ ಕೆಟ್ಟ ಮೋಹಿನಿನ ಹೊರ ಕರ್ಕೊಂಡ್ ಬಂದೆ. ಅವಳ ಮುಂದೆ ನಾನು ಆ ಪಂಜರದ ಬಾಗ್ಲನ್ನ ತೆಗೆದೆ. ಆಗ ಅವಳು ನಿಶಕ್ತಳಾಗಿ ತುಂಬಾನೇ ನರಳಿ ಒಂದು ಹಕ್ಕಿ ತರ ಈ ಪಂಜರದೊಳಗೆ ಬಂದ್ ಕೂತ್ಕೊಂಡ್ಲು, ಗೊತ್ತಾ? ಹಾಗಾದ್ರೆ ಆ ಮುಚ್ಚಿರೋ ಪಂಜರದಲ್ಲಿ ದೆವ್ವ ಇದೆಯಾ? ಹಾ, ಖಂಡಿತವಾಗ್ಲು. ಅದು ಕಿರ್ಚುತ್ತಾ? ಯಾಕಿಲ್ಲ, ಅದ್ರಲ್ಲಿ ಮೋಹಿನಿ ತಾನೇ ಇರೋದು. ಸರಿ, ಈಗ ನೀನು ಊಟ ಮಾಡು. ನಾನು ಹೋಗಿ ಹಸುಗೆ ಬೂಸ ಕೊಟ್ಟು ಬರ್ತೀನಿ. ಹೆದರಬೇಡ, ಆ ಮೋಹಿನಿ ಅದ್ರೊಳಗೆ ಭದ್ರವಾಗಿ ಬಂದಿಯಾಗಿದೆ. ಓ, ಅದ್ರಲ್ಲಿ ಖಂಡಿತ ಏನೋ ಇದೆ. ನೀವ್ ಹೇಳ್ತಿರೋದು ನಿಜ ಅನ್ನಿಸ್ತಿದೆ ನನಗೆ. ಅರರೆ, ಇದೆಂತ ಸದ್ ಬರ್ತಿದೆ. ಕಾಪಾಡಿ, ಹೊರಗ್ ಬಿಡಿ ನನ್ನ, ನಂಗೆ ಮುಕ್ತಿ ಕೊಡಿ. ಇಲ್ಲ, ನನ್ಗಿಲ್ಲಿ ಇರೋದಕ್ಕಾಗ್ತಿಲ್ಲ. ನಾನು ಇಲ್ಲಿಂದ ಹೋಗ್ಬೇಕು. ಬಿಟ್ಬಿಡಿ, ನಂಗೆ ಸ್ವತಂತ್ರ ಕೊಡಿ. ಒಂದ್ಸತಿ ನೋಡ್ಲೇಬೇಕು. ನನಗ್ ನೋಡ್ದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಹಾ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ಬಾ, ನೀನು ನನ್ಗೆ ಸ್ವತಂತ್ರ ಕೊಡು. ಅರೆ, ಇದೇನಿದು? ನಮ್ಮನ್ ಕಾಪಾಡು, ಬಾಗಲ್ ತೆಗಿ. ನೀವು ಭೂತ ಅಲ್ವಾ? ನೀವ್ ಯಾರು? ನಾವ್ ಯಾರು ಅಂತಂದ್ರೆ, ಆ ಮೋಹಿನಿ ನಮ್ಮಿಂದ ರಕ್ತ ಕುಡ್ದು ಈ ಪಂಚರದಲ್ಲಿ ಇಟ್ಟಿದ್ದಾಳೆ. ಅವಳು ಪ್ರತಿದಿನ ಬರ್ತಾಳೆ, ನಮ್ಮಿಂದ ರಕ್ತ ಕುಡಿತಾನೆ ಇರ್ತಾಳೆ. ಬೇಗ ಬಾಗಲ್ ತೆಗಿ, ನಾವು ಹೊರಗ್ ಬರ್ತೀವಿ. ಗೊತ್ತಾಗ್ತಿಲ್ಲ, ಏನ್ ಮಾಡೋದು? ಯೋಚನೆ ಮಾಡ್ಬೇಡ, ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ. ಓಪನ್ ಮಾಡಿ ಈ ಪಂಜರದ ಬಾಗಿಲನ್ನ. ಧನ್ಯವಾದ, ತುಂಬಾ ತುಂಬಾ ಧನ್ಯವಾದ. ನೀನ್ ನಮ್ಮ ಜೀವವನ್ನು ಉಳಿಸಿದ್ಯಾ. ಆದ್ರೆ ಈ ಭೂತ ಯಾರು? ನಾನೇ ಅದು. ಬೇಡ ಬೇಡ. ನಾನ್ ಬಂದ್ಸಿಟ್ಟವ್ರನ್ನೆಲ್ಲ ನೀನು ಹೊರ ಕಳಿಸ್ಬಿಟ್ಟಿದ್ಯಾ. ಆದ್ರೆ ಪರವಾಗಿಲ್ಲ, ನೀನ್ ಯಾರೇ ಆಗಿದ್ರು, ಹೇಗೆ ಇದ್ರು ಪರವಾಗಿಲ್ಲ. ಇವತ್ತಿಂದ ನೀನೇ ನನ್ನ ಬೆಳಗಿನ ತಿಂಡಿ, ರಾತ್ರಿಯ ಊಟನೂ ನೀನೇನೆ. ಬೇಡ, ದಯವಿಟ್ಟು ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡು. ಈಗ ನಿನ್ನ ಯಾರು ಬಿಡ್ಸಲ್ಲ, ಬಿಡ್ಸಕ್ ಯಾರು ಬರೋದು ಇಲ್ಲ. ಅರ್ಥ ಆಯ್ತಾ?